ಆರಂಭದಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಸರ್ವೋತ್ತಮನಾದ ಸರ್ವ ಜೀವರ ಹೃದಯದಲ್ಲಿ ವಾಸ ಮಾಡತಕ್ಕಂಥ ವಾಮನರೂಪಿಯಾದ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿ ಭಾಷ್ಯ ಬರೀತಾರೆ. ಈ ಕಾಠಕೋಪನಿಷತ್ತಿಗೆ ಯಮದೇವರೇ ಋಷಿಗಳು. ಯಾಕೆಂದರೆ ನಚಿಕೇತನಿಗೆ ಯಮದೇವರು ಉಪದೇಶ ಮಾಡ್ತಾರೆ ಈ ಉಪನಿಷತ್ತನ್ನು. ಆದ್ದರಿಂದ ಯಮ ಮತ್ತು ನಚಿಕೇತರ ಸಂವಾದ ಇದು. ಅದರಿಂದ ಪ್ರಧಾನವಾಗಿ ಯಮದೇವರೇ ಋಷಿಗಳು ಅಂತ ಅರ್ಥ. ವಾಮನರೂಪಿಯಾಗಿರ್ತಕ್ಕಂಥ ಶ್ರೀಹರಿಯೇ ದೇವತೆ, ಅಂದರೆ ಪ್ರತಿಪಾದ್ಯ ಈ ಉಪನಿಷತ್ತಿನ ನಾಯಕ. ದೇಹದ ಮಧ್ಯದಲ್ಲಿ ವಾಮನರೂಪಿ ಪರಮಾತ್ಮ ಇರ್ತಾನೆ. ಎಲ್ಲರಿಗಿಂತ ಅವನು ಉತ್ತಮ, ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡತಕ್ಕಂಥವನು. ಇದನ್ನೆಲ್ಲ ಪರಮಾತ್ಮನ ಈ ತತ್ವವನ್ನು ಹೇಳೋದೇ ಈ ಉಪನಿಷತ್ತಿನ ಮುಖ್ಯ ಗುರಿ. ಮೊದಲನೇ ಯಮದೇವರು ನಚಿಕೇತನಿಗೆ ವಾಮನರೂಪಿ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡ್ತಾರೆ. ಅದರ ಹಿನ್ನೆಲೆ ಏನು ಅಂತನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ಉಪನಿಷತ್ತೇ ಹೇಳಿದೆ. ವಾಜಸ್ರವಸ್ ಅಂತ ಒಬ್ಬ ಋಷಿಗಳಿದ್ದರು. ಅವರ ಮರಿಮಗ ಉದ್ದಾಲಕ ಅಂತ ಹೆಸರು. ಆ ಉದ್ದಾಲಕನ ತಂದೆಗೂ ಉದ್ದಾಲಕ ಅಂತ ಕರೀತಾ ಇದ್ದರು. ಆ ವಾಜಸ್ರವಸರ ಮರಿಮಗ ಉದ್ದಾಲಕ ಸ್ವರ್ಗಲೋಕದ ಅಪೇಕ್ಷೆಯಿಂದ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದಾನೆ. ಆ ಉದ್ದಾಲಕನ ಮಗ ನಚಿಕೇತ ಅನ್ನುವನು. ನಚಿಕೇತವನ್ನು ನೋಡಿದ. ಒಂದು ಸಲ ತನ್ನ ತಂದೆ ಉದ್ದಾಲಕ ಗೋದಾನ ಮಾಡೋದನ್ನು ನೋಡಿದ, ಗಮನಿಸಿದ. ಆತ ಬಾಲಕನಾಗಿದ್ದ ನಚಿಕೇತ, ಇನ್ನು ಸಣ್ಣ ಮಗು. ಆ ಬಾಲಕನಾಗಿದ್ದಂಥ ನಚಿಕೇತ ನೋಡ್ತಾನೆ, ತಂದೆ ಉದ್ದಾಲಕರು ಗೋದಾನ ಮಾಡ್ತಾ ಇದ್ದಾರೆ, ಆದರೆ ಆ ಗೋವುಗಳೆಲ್ಲ ಬಡಕಲು ಗೋವುಗಳು, ಒಂದಕ್ಕೂ ಶಕ್ತಿ ಇಲ್ಲ, ನಿಲ್ಲುವಷ್ಟು ಶಕ್ತಿ ಇಲ್ಲ, ಆಹಾರ ತಿನ್ನಲಿಕ್ಕೆ ಶಕ್ತಿ ಇಲ್ಲ, ನೀರು ಕುಡಿಲಿಕ್ಕೆ ಶಕ್ತಿ ಇಲ್ಲ, ಎಲ್ಲ ಇಂದ್ರಿಯಗಳು ಬಿದ್ದೋಗಿದೆ, ಹಾಲು ಕೊಡುವಷ್ಟು ಕೊಟ್ಟಾಗಿದೆ, ಹಾಲು ಕೊಡಲಿಕ್ಕೆ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಬರೋದಿಲ್ಲ, ಹಾಲೇನು ಕೊಡ್ತವೆ. ಇಂಥ ಪೂರ್ತಿ ವಯಸ್ಸಾದ ಮರಣಕ್ಕೆ ಸಿದ್ಧವಾದಂಥ ಗೋವುಗಳನ್ನು ತಂದೆ ಉದ್ದಾಲಕ ದಾನ ಮಾಡ್ತಾ ಇರೋದನ್ನು ನಚಿಕೇತ ನೋಡಿದ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಆಸ್ತಿಕ್ಯ ಬುದ್ಧಿ ಬಂತು ಅಂತಂದರೆ ಇಂಥ ಗೋವುಗಳನ್ನು ದಾನ ಮಾಡಬಾರ್ದು ಅಂತ ಅವನಿಗೆ ಯೋಚನೆ ಬಂತು. ಆಗ ತನ್ನ ತಂದೆಗೆ ಬಂದು ಹೇಳ್ತಾ ಇದ್ದಾನೆ. ಆ ಬಾಲಕ ನಚಿಕೇತ ತಂದೆಗೆ ಹೇಳೋದು, ನೀರು ಕುಡಿಯುವಷ್ಟು ಕುಡ್ದಾಗಿದೆ, ಇನ್ನು ನೀರು ಕುಡಿಯೋ ಶಕ್ತಿನೂ ಇಲ್ಲ, ಹಾಲಂತೂ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಾಗಿದೆ, ಹಾಲು ಕುಡಿಯೋ ಶಕ್ತಿ ಇಲ್ಲ, ಯಾವ ಇಂದ್ರಿಯಗಳೂ ಇಲ್ಲ, ಇಂಥ ಗೋವುಗಳನ್ನು ದಾನ ಮಾಡಿದರೆ ಯಾವ ಆನಂದವೂ ಇಲ್ಲದೇ ಇರತಕ್ಕಂಥ ನರಕಲೋಕಕ್ಕೆ ಹೋಗ್ತಾನೆ ಅಂತ ಉಂಟು. ಈ ಗೋದಾನ ಮಾಡಿ ಯಾಕೆ ನರಕಕ್ಕೆ ಹೋಗಬೇಕು? ಇಂಥ ಇಂದ್ರಿಯ ರಹಿತವಾದ ಗೋವುಗಳನ್ನು ದಾನ ಮಾಡೋದು ಸರಿಯಲ್ಲ ಅಂತ ತಂದೆಗೆ ಮಗ ಪ್ರತಿಭಟನೆ ಮಾಡ್ತಾನೆ. ಯಾವ ರೀತಿ ಪ್ರತಿಭಟನೆ ಮಾಡಿದ ಅಂದರೆ, ಇಂಥ ಗೋದಾನ ಮಾಡಬೇಡ ಅಂತ ಹಿಂಗೆ ಹೇಳಲಿಲ್ಲ, ಈ ಗೋದಾನ ಮಾಡೋದ್ರ ಬದಲು ನನ್ನನ್ನು ಯಾರಿಗಾದರೂ ದಾನ ಮಾಡು ಅಂತ, ಏನಾದರೂ ಉಪಯೋಗ ಆದೀತು ಅವರಿಗೆ, ನನ್ನನ್ನು ಯಾರಿಗೆ ದಾನ ಮಾಡ್ತಿ ಹೇಳು. ತಂದೆ ಸುಮ್ಮನೆ ಇದ್ದ. ದ್ವಿತೀಯಂ ತೃತೀಯಂ ನಚಿಕೇತ ಎರಡನೇ ಸಲ ಹೇಳಿದ, ನನ್ನನ್ನು ಯಾರಿಗೆ ದಾನ ಮಾಡ್ತಿ ಹೇಳು. ತಂದೆ ಸುಮ್ಮನೆ ಇದ್ದ. ಮೂರನೇ ಸಲ ಹೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಮಾಡ್ತಿ ಅಂತ. ಪೂರ ಸಿಟ್ಟು ಬಂತು ತಂದೆಗೆ. ತಮ್ಮೋವಾಚ, ಮಗನಿಗೆ ಹೇಳಿದ, ಮೃತ್ಯುವೇತ್ವಾತ ದದಾನೀತಿ, ಯಮನಿಗೆ ನಿನ್ನನ್ನು ದಾನ ಮಾಡಿದ್ದೀನಿ ಹೋಗು ಅಂದ್ಬಿಟ್ಟ. ಬಹಳ ಅಂದರೆ ಒಂದು ರೀತಿ ಶಾಪ ಕೊಟ್ಟು, ಯಮನಿಗೆ ದಾನ ಮಾಡಿದ್ದೇನೆ ಅಂದರೆ ಅರ್ಥ ಏನು, ಸತ್ತು ಹೋಗು ನೀನು ಅಂತ. ಆ ಮಗನಿಗೆ ಶ್ರದ್ಧೆ ಬಂತು. ಶ್ರದ್ಧೆ ಇಲ್ಲದೆ ದಾನ ಮಾಡಬಾರ್ದು. ಅವನು ತಂದೆ ದಾನ ಮಾಡಿದ್ದು ಶ್ರದ್ಧೆ ಇಲ್ಲದ ದಾನ. ಸಾಯಲಿಕ್ಕೆ ತಯಾರಾದ ಗೋವುಗಳನ್ನು ದಾನ ಮಾಡಿದ್ದಾನೆ. ಆಗ ಶ್ರದ್ಧೆಯಿಂದ ಮಗ ಅದನ್ನು ಸರಿಯಲ್ಲ ಅಂಥೇಳಿ ನನ್ನನ್ನು ಯಾರಿಗೆ ದಾನ ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ಶಾಪ ಕೊಟ್ಟ. ಅವನ ಅಭಿಪ್ರಾಯ ಹೀಗಿತ್ತು, ನನ್ನನ್ನಾದರೂ ಕೊಡು, ಈ ಗೋವುಗಳನ್ನು ಕೊಡಬೇಡ ಅಂತ ಅಭಿಪ್ರಾಯ ಇತ್ತು. ಅದನ್ನು ತಿಳಿದೇ ಶಾಪ ಕೊಟ್ಟ ತಂದೆ. ಆಗ ನಚಿಕೇತ ಹೇಳ್ತಾನೆ, ಈ ಗೋವುಗಳನ್ನು ದಾನ ಮಾಡಿ ಏನು ಪ್ರಯೋಜನ ಇಲ್ಲ, ಯಾಕೆ ತೊಗೊಂಡವ್ರಿಗೆ ಏನು ಉಪಯೋಗನೂ ಇಲ್ಲ. ಅದರಿಂದ ನನ್ನನ್ನು ಯಾರಿಗಾದರೂ ದಾನ ಮಾಡು ಅಂತಂದರೆ ನೀನು ಯಮನಿಗೆ ದಾನ ಮಾಡಿದಿ, ನನ್ನಿಂದ ಯಮನಿಗೇನು ಉಪಯೋಗ? ನಾನೀಗ ಯಮಲೋಕಕ್ಕೆ ಹೋದರೆ ಅತಿಥಿ ಬಂದಿದ್ದಾನೆ ಅಂತ ಯಮನೇ ನನಗೆ ಸ್ವಾಗತ ಮಾಡಬೇಕು, ಯಮನೇ ನನಗೆ ಉಪಚಾರ ಮಾಡಬೇಕು, ಊಟ ಉಪಚಾರ ಇವೆಲ್ಲ ಮಾಡಬೇಕು. ಅವಾಗೇನಾಯಿತು?
ನನಗೆ ಪ್ರಯೋಜನ ಆಯಿತು ಅಷ್ಟೇ ಹೊರತು ಯಮನಿಗೇನು ಪ್ರಯೋಜನ ಆಗಿಲ್ಲ, ಅವನಿಗಿನ್ನೂ ಖರ್ಚೆ. ಹಾಗಾಗಿ ನಚಿಕೇತ ಹೇಳ್ತಾನೆ, ನನ್ನನ್ನು ಅತಿಥಿಯ ರೂಪದಿಂದ ನೀನು ದಾನ ಮಾಡಿದರೆ ನನ್ನನ್ನು ಮುಖ್ಯ ಅತಿಥಿ ಆಗಬೇಕು ಯಮನಿಗೆ ಅಂತ ಅಭಿಪ್ರಾಯ ಇದ್ದರೆ ಯಮನಿಗೆ ನನ್ನಿಂದೇನು ಉಪಯೋಗ ಇಲ್ಲ, ಅವನಿಂದಲೇ ನನಗೆ ಉಪಯೋಗ. ಇನ್ನು ನೀನೊಬ್ಬ ಸಾಧಾರಣ ಮನುಷ್ಯ ಅಲ್ಲಿ ಹೋಗಿ ಸೇವೆ ಮಾಡಿಕೊಂಡಿರು, ಯಮನ ಸೇವೆ ಮಾಡು ಅಂತಂದರೆ ಈಗಾಗಲೇ ಸೇವೆಗೆ ನಿಯುಕ್ತರಾದವರು ಬೇಕಾದಷ್ಟು ಜನ ಇದ್ದಾರೆ. ನನಗಿಂತ ಮುಂಚೆ ಎಷ್ಟೋ ಜನ ಯಮಲೋಕಕ್ಕೆ ಹೋಗಿದ್ದಾರೆ. ಕ್ಲಿಪ್ತರಾದವರು ಬೇಕಾದಷ್ಟು ಮಂದಿ ಇನ್ನು ಮುಂದೆ ಹೋಗುವವರು ಇದ್ದಾರೆ. ನನಗಲ್ಲಿ ಸೇವೆ ಮಾಡೋ ಅವಕಾಶ ಸಿಗ್ತದೆ ಅಂತ ನಿಯಮ ಇಲ್ಲ. ಆದ್ದರಿಂದ ನನ್ನನ್ನು ಯಮನಿಗೆ ದಾನ ಮಾಡಿ ಏನು ಉಪಯೋಗ ಬಂತು, ಮತ್ತೆ ಪ್ರತಿಭಟನೆಯೇ ಮಾಡ್ತಾ ಇದ್ದೇನೆ. ಇದು ಒಂದು ಅಭಿಪ್ರಾಯ. ಇನ್ನೊಂದು, ನಾನೇನು ಮೃತ್ಯುವಿಗೆ ಹೆದರಿಲ್ಲ. ಈಗಾಗಲೇ ಎಷ್ಟೋ ಜನ ಹೋಗಿದ್ದಾರೆ ಯಮಲೋಕಕ್ಕೆ, ಇನ್ನು ಮುಂದೂ ಹೋಗ್ತಾ ಇದ್ದಾರೆ. ಮುಂದೆ ಹೋಗುವವರಿಗೆ ನಾನು ಮೊದಲನೇವ, ಹಿಂದೆ ಹೋದವರು ಮುಂದೆ ಹೋದವರಿಗೆ ನಾನು ಮಧ್ಯವರ್ತಿ. ನಾನು ಒಬ್ಬನೇ ಹೋಗಿದ್ದರೆ ಯೋಚನೆ ಮಾಡಬೇಕು. ನನ್ನಂಥವ್ರು ಎಷ್ಟೋ ಜನ ಯಮಲೋಕಕ್ಕೆ ಹೋಗಿದ್ದಾರೆ, ಇನ್ನು ಬರುವವರೂ ಇದ್ದಾರೆ. ಆ ಗುಂಪಿನಲ್ಲಿ ನಾನೊಬ್ಬ. ನಾನೇನು ಮೃತ್ಯುವಿಗೆ ಹೆದರೋದಿಲ್ಲ. ಇದು ಯಮಲೋಕಕ್ಕೆ ಹೋಗಲಿಕ್ಕೆ ನನಗೇನು ಭಯ ಇಲ್ಲ. ಒಂದು ಮರದಲ್ಲಿ ಎಲೆ ಎಲ್ಲ ಪಕ್ವವಾಗಿ ಒಣಗಿ ಉದುರಿ ಬೀಳ್ತವೆ, ಮತ್ತೆ ಚಿಗುರ್ತದೆ. ಹಾಗೆ ಜೀವನಿಗೂ ಅಷ್ಟೇ. ಒಂದು ದೇಹ ಒಣಗಿ ಹೋಗ್ತದೆ, ಮತ್ತೊಂದು ದೇಹ ಚಿಗುರ್ತದೆ. ಅದರ ಮೇಲೆ ಜೀವನ ಮೇಲೆ ಮತ್ತೊಂದು ದೇಹ ಬರ್ತದೆ ಅಷ್ಟೇ. ಎಲೆ ಒಣಗಿದ ಎಲೆ ಉದುರಿ ಹೊಸ ಎಲೆ ಬಂದ ಹಾಗೆ ಹಳೇ ದೇಹ ಹೋಗ್ತದೆ, ಹೊಸ ದೇಹ ಬರ್ತದೆ. ನಾನು ಯಾಕೆ ಯಮಲೋಕಕ್ಕೆ ಹೋಗ್ಲಿಕ್ಕೆ ಹೆದರಬೇಕು? ಅದರಿಂದ ನಾನು ಹೋಗ್ತೇನೆ ಧಾರಾಳವಾಗಿ ಅಂತ ಹೇಳಿ ಹೊರಟೇ ಬಿಟ್ಟು ನಚಿಕೇತ ಯಮಲೋಕಕ್ಕೆ ಹೋದ. ಅಲ್ಲಿ ಹೋದರೆ ಯಮದೇವರೇ ಇಲ್ಲ, ಅವರೆಲ್ಲೋ ಬೇರೆ ಲೋಕಕ್ಕೆ ಹೋಗಿದ್ದಾರೆ. ಯಮನ ಹೆಂಡತಿ ಇದ್ಲು, ಯಮನ ಹೆಂಡತಿ ಶ್ಯಾಮಲಾದೇವಿ. ಮನೆಗೆ ಬಂದಂಥ ಈ ನಚಿಕೇತನಿಗೆ ಉಪಚಾರ ಮಾಡಿದ್ಲು. ಅತಿಥಿಯಾಗಿ ಬಂದ ಮೇಲೆ ಏನಾದರೂ ಮಾಡಬೇಕು ಉಪಚಾರ. ಆದರೆ ಯಮನ ಹೆಂಡತಿ ಉಪಚಾರ ಕೊಡಲಿಕ್ಕೆ ಬಂದಾಗ ಅರ್ಘ್ಯ, ಪಾದಕ್ಕೆ ನೀರು ಹಾಕಬೇಕು, ಕೈಗೆ ನೀರು ಹಾಕಬೇಕು, ಒಳಗೆ ಕರಿಬೇಕು, ಆಸನ ಯಾವುದು ಸ್ವೀಕಾರ ಮಾಡಲಿಲ್ಲ ನಚಿಕೇತ. ಊಟವೂ ಮಾಡೋದಿಲ್ಲ ಅಂತಂದು. ಯಾಕೆಂದರೆ ಮನೆಯಲ್ಲಿ ಯಜಮಾನ ಇಲ್ಲದೆ ಇದ್ದಾಗ ನಾವು ಆತಿಥ್ಯ ಸ್ವೀಕಾರ ಮಾಡಬಾರ್ದು. ಆದ್ದರಿಂದ ನಾನು ಆತಿಥ್ಯ ಸ್ವೀಕಾರ ಮಾಡೋದಿಲ್ಲ ಅಂತ ನಚಿಕೇತ ಕೂತು. ಆದರೆ ವಾಸ್ತವಿಕವಾಗಿ ಈ ರೀತಿ ಏನೂ ಶಾಸ್ತ್ರ ಇಲ್ಲ. ಒಂದು ಮನೆಗೆ ಹೋದಾಗ ಯಜಮಾನರಿಲ್ಲ ಅಂದರೆ ಅವನು ಬರೋ ತನಕ ಉಪವಾಸ ಕೊಡಬೇಕು, ಯಾವತ್ತು ಆತಿಥ್ಯ ಸ್ವೀಕಾರ ಮಾಡಬಾರ್ದು ಅಂತ ಏನಿಲ್ಲ. ಯಜಮಾನ ಇಲ್ಲದೆ ಇದ್ದರೆ ಹೆಂಡತಿ ಆತಿಥ್ಯ ಮಾಡ್ತಾಳೆ, ಆ ಆತಿಥ್ಯ ಸ್ವೀಕಾರ ಮಾಡ್ಬೋದು ಅಂತ ಉಂಟು. ಆದರೆ ನಚಿಕೇತ ಮಾತ್ರ ಮಾಡಲಿಲ್ಲ ಅಷ್ಟೇ. ಯಾಕೆ ಅಂದರೆ ಇದು ಸುಮ್ಮನೆ ನೆಪ ಹೇಳಿದ, ಯಮ ಇಲ್ಲ, ಯಜಮಾನ ಇಲ್ಲ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ. ಅವನ ಉದ್ದೇಶ ಏನಿತ್ತು ಅಂದರೆ, ನಾನು ಯಮ ಇಲ್ಲ ಅಂತ ಹೇಳಿ ಉಪವಾಸ ಕೂತ್ರೆ ಅವನು ಬರೋ ತನಕ ಏನೂ ಮಾಡೋದಿಲ್ಲ ಅಂತ ಉಪವಾಸ ಕೂತಿದ್ರೆ ಯಮನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಉಂಟಾಗ್ತದೆ ಅಂತ. ಯಜಮಾನ ಇಲ್ದಿದ್ರಲ್ಲ ಪರವಾಗಿಲ್ಲ, ನನಗೆ ಹಾಕ್ರಿ ಅಂತ ಊಟ ಹೊಡ್ಕೊಂಡು ನಿದ್ದೆ ಹೊಡಿತಾ ಕೂತ್ಬಿಟ್ರೆ ಯಜಮಾನನಿಗೆ ಅಷ್ಟು ಸಮಾಧಾನ ಆಗೋದಿಲ್ಲ. ನನಗೋಸ್ಕರ ಕಾದು ಕೂತಿದ್ದಾನೆ, ನನಗೋಸ್ಕರ ಉಪವಾಸ ಕೂತಿದ್ದಾನೆ ಅಂತಂದಾಗ ಒಲವು ಜಾಸ್ತಿ ಆಗ್ತದೆ. ಆ ದೃಷ್ಟಿಯಿಂದ ನಚಿಕೇತ ಯಮನ ಹೆಂಡತಿ ಕೊಟ್ಟ ಉಪಚಾರ ಸ್ವೀಕಾರ ಮಾಡಲಿಲ್ಲ ಅಷ್ಟೆ. ಮಾಡಬಾರ್ದು ಅಂತೇನಿಲ್ಲ, ಇವನು ಬೇಕು ಅಂತ ಮಾಡಲಿಲ್ಲ. ಅರ್ಘ್ಯ, ಪಾದ್ಯ, ಉಪಚಾರ ಸ್ವೀಕಾರ ಮಾಡಲಿಲ್ಲ. ಆಮೇಲೆ 3 ದಿವಸ ಆದಮೇಲೆ ಯಮ ಬಂದ. 3 ದಿವಸದವರೆಗೆ ಉಪವಾಸ. ಯಮ ಬಂದ ಕೂಡಲೇ ಹೆಂಡತಿ ಹೇಳಿದ್ಲು, ಅತಿಥಿ ಬಂದಿದ್ದಾನೆ, ನೀರು ತೊಗೊಂಡು ಬನ್ನಿ, ಅರ್ಘ್ಯ ಪಾದ್ಯ ಕೊಟ್ಟರು, ಒಳಗೆ ಕರೆದು ಉಪಚಾರ ಮಾಡಿ ಅಂತ. ಆಗ ಯಮ ಉಪಚಾರ ಮಾಡ್ತಾನೆ. ಗೊತ್ತಾಯಿತು ಯಮನಿಗೆ, ನನಗೋಸ್ಕರವಾಗಿ ನಾನು ಬರೋ ತನಕ ನಾನೇನು ಸ್ವೀಕಾರ ಮಾಡೋದಿಲ್ಲ ಅಂತ ಉಪವಾಸ ಕೂತಿದ್ದಾನೆ ಅಂತ ಗೊತ್ತಾಗಿ ಬಹಳ ಪ್ರೀತಿಯಿಂದ ಯಮದೇವರು ಹೇಳ್ತಾ ಇದ್ದಾರೆ, ಒಂದು ದಿನ ಒಬ್ಬ ಗೃಹಸ್ಥನ ಮನೆಯಲ್ಲಿ ಅತಿಥಿ ಊಟ ಮಾಡದೆ ಉಪವಾಸ ಕೂತ್ಕೊಂಡ್ರೆ, ಯಾರ ಮನೆಯಲ್ಲಿ ಅತಿಥಿ ಊಟ ಮಾಡದೆ ಒಂದು ದಿವಸ ಉಪವಾಸ ಇರ್ತಾನೋ ಆಗ ಆ ಯಜಮಾನನಿಗೇನಾಗ್ತದೆ ಅಂದರೆ, ಅವನ ಆಸೆ, ಒಳ್ಳೆಯ ಮಾತುಗಳು, ಯಜ್ಞಯಾಗ, ಕೆರೆ ಇತ್ಯಾದಿಗಳು ಮಾಡಿದ್ರಿಂದ ಬಂದಂಥ ಪುಣ್ಯ ಎಲ್ಲವೂ ನಾಶ ಆಗ್ತದೆ ಒಂದು ದಿನ ಉಪವಾಸ ಇದ್ದರೆ. ಅದರಿಂದ ಮನೆಗೆ ಬಂದ ಅತಿಥಿ ಉಪವಾಸ ಇರಬಾರ್ದು, ಅವನಿಗೆ ಊಟ ಹಾಕಬೇಕು. ಹಾಕಲಿಲ್ಲ ಅಂತಾದರೆ ಅವನು ಹಿಂದೆ ಸಂಪಾದನೆ ಮಾಡಿದ ವಸ್ತುಗಳ ಮೇಲಿಟ್ಟ ಆಸೆ, ಇನ್ನು ಬೇರೆ ಬೇರೆ ಏನೇನೋ ಸಿಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಆ ಆಸೆ, ಕೆರೆ ಬಾವಿ ತೋಡಿಸಿದ ಪುಣ್ಯ, ಪುತ್ರ, ಪಶುಗಳು ಎಲ್ಲ ನಾಶ ಆಗಿಬಿಡ್ತದೆ ಅಂತ ಉಂಟು.
ಯಮನೇ ಅಂತಾನೆ ಹೀಗೆ, ನೀನು ಒಂದು ದಿವಸ ಉಪವಾಸ ಕೂತಿಲ್ಲ, 3 ದಿವಸ ಉಪವಾಸ ಕೂತಿದ್ದೆ, ಅದರಿಂದ ಎಂಥ ಅನರ್ಥ ನನಗಾಗ್ತದೆ. ಒಬ್ಬ ಬ್ರಹ್ಮಚಾರಿ ನಮಸ್ಕಾರಕ್ಕೆ ಯೋಗ್ಯನಾದವನು, ಅತಿಥಿಯಾದವನು ಹೀಗೆ ಉಪವಾಸ ಕೂತರೆ ಇಷ್ಟೆಲ್ಲ ಅನರ್ಥ. ಅದರಿಂದ ಮೊದಲು ನಿನಗೆ ನಮಸ್ಕಾರ ಮಾಡ್ತೇನೆ, ನನಗೆ ಕ್ಷೇಮ ಆಗಲಿ, ಮಂಗಳ ಆಗಲಿ, ಯಾವ ತೊಂದರೆಯೂ ನನಗಾಗೋದು ಬೇಡ. 3 ದಿವಸ ಉಪವಾಸ ಕೂತಿದ್ದಿ, ಅದರ ದುಷ್ಪರಿಣಾಮ ನನ್ನ ಮೇಲೆ ಆಗಬಾರ್ದು, ಅದಕ್ಕೆ ನಿನಗೆ 3 ವರ ಕೊಡ್ತೇನೆ ಕೇಳು ಅಂತ. ಆ ವರ ಕೊಟ್ಟಾಗ ಆ ದೋಷ ಪರಿಹಾರ ಆಗಿ ಇವನಿಗೆ ಶ್ರೇಯಸ್ಸಾಗ್ತದೆ. 3 ವರ ಕೇಳು ಅಂತ ಯಮ ಹೇಳಿದ. ಆಗ ನಚಿಕೇತ ಕೇಳ್ತಾನೆ, ಮೊದಲನೇ ವರ, ನಮ್ಮ ತಂದೆ ನನ್ನ ಮೇಲೆ ಸಿಟ್ಟಾಗಿದ್ದಾನೆ, ನಾನೇನು ಮಾಡಬಾರ್ದು ಕೆಲಸ ಮಾಡಿಲ್ಲ, ಬಡಕಲು ಗೋದಾನ, ಸಾಯ್ಲಿಕ್ಕಾದಂಥ ಗೋವುಗಳನ್ನು ಯಾಕೆ ದಾನ ಮಾಡ್ತೀವಿ ಅಂತ ಅಷ್ಟೇ ನಾನು ಪ್ರತಿಭಟನೆ ಮಾಡಿದ್ದು. ಅಷ್ಟಕ್ಕೆ ಸಿಟ್ಟು ಬಂದಿದೆ. ಈಗ ನನ್ನ ತಂದೆಗೆ ನನ್ನ ಮೇಲೆ ಸಿಟ್ಟು ಹೋಗಬೇಕು, ಅವನು ಸೌಮನಸ್ಯವನ್ನು ಹೊಂದಬೇಕು ನನ್ನ ಮೇಲೆ. ತಂದೆ ಮಗನ ಮೇಲೆ ಸೌಮನಸ್ಯ ತಾಳಬೇಕು, ಇದು ಒಂದು ವರ ಕೇಳಿದೆ. ಮತ್ತಷ್ಟೇ ಅಲ್ಲ, ನಾನು ಇಲ್ಲಿಂದ ಮರಳಿ ನಮ್ಮ ಮನೆಗೆ ಹೋದಾಗ ಮೊದಲಿನಂತೆಯೇ ನನ್ನ ಮೇಲೆ ವಾತ್ಸಲ್ಯದಿಂದ ಅವನು ವರ್ತಿಸಬೇಕು, ಇದು ಮೊದಲನೇ ವರ. ನನ್ನ ಗುರುತು ಸಿಗಬೇಕು, ನಾನೇ ಬಂದಿದ್ದೇನೆ ಅಂತ ಅವನಿಗೆ ಗೊತ್ತಾಗಬೇಕು, ನನ್ನ ಮೇಲೆ ಸೌಮನಸ್ಯ ಬರಬೇಕು. ಆಯಿತು ಅಂತಂದ ಯಮ. ಸುಖವಾಗಿ ನೀನಿರು, ಏನು ಯೋಚನೆ ಮಾಡಿ, ನಿನ್ನನ್ನು ಗುರುತಿಸ್ತಾನೆ, ಕೋಪ ಎಲ್ಲ ಬಿಟ್ಟಿರ್ತಾನೆ ಅಂತ ವರ ಕೊಟ್ಟು ಕಳಿಸಿದ. ವರ ಕೊಟ್ಟ, 1 ವರ ಕೊಟ್ಟ. 2ನೇ ವರ ಕೇಳು ಅಂತಂದಾಗ ನಚಿಕೇತ ಕೇಳ್ತಾನೆ, ಸ್ವರ್ಗಲೋಕ ಅಂತ ಒಂದಿದೆ, ಆ ಸ್ವರ್ಗಲೋಕದಲ್ಲಿ ಯಾವ ಭಯವೂ ಇರೋದಿಲ್ಲ, ಮುಪ್ಪು ಅನ್ನೋದು ಇರೋದಿಲ್ಲ, ಹಸಿವೆ ಬಾಯಾರಿಕೆ ಇರೋದಿಲ್ಲ, ಶೋಕ ಇರೋದಿಲ್ಲ, ದುಃಖ ಇರೋದಿಲ್ಲ. ಇಂಥ ಒಂದು ಸ್ವರ್ಗಲೋಕ ಅಂತಿದೆ. ಅದು ವಿಷ್ಣು ಲೋಕವೂ ಇದೆ, ಸ್ವರ್ಗಲೋಕವೂ ಹಾಗೇ ಇದೆ. ಅದಕ್ಕಿಂತ ಉತ್ತಮವಾದ್ದು ವಿಷ್ಣು ಲೋಕವೂ ಇದೆ, ಸ್ವರ್ಗಕ್ಕಿಂತ ಉತ್ತಮವಾದ್ದು. ಅದನ್ನು ಪಡಿಬೇಕಾದರೆ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಆದ್ದರಿಂದ ಅಗ್ನಿಯಲ್ಲಿ ಇರ್ತಕ್ಕಂಥ ಅಗ್ನಿನಾಮಕನಾದ ಪರಮಾತ್ಮನನ್ನು ತಿಳ್ಕೊಳ್ಬೇಕು, ಅವನನ್ನು ಯಜ್ಞದಿಂದ ಆರಾಧನೆ ಮಾಡುವ ಕ್ರಮ ತಿಳ್ಕೊಳ್ಬೇಕು. ಅಂಥ ಸ್ವರ್ಗಕ್ಕೆ ಹೋಗಬೇಕಾದ್ರೆ 2 ಇದೆ ಸ್ವರ್ಗ. ಒಂದು ಮನ್ವಂತರ ಕಾಲ ಸುಖವನ್ನು ಕೊಡ್ತಕ್ಕಂಥ ಸ್ವರ್ಗಲೋಕ ಅಂತ ಒಂದಿದೆ, ಇನ್ನು ವಿಷ್ಣು ಲೋಕಕ್ಕೂ ಸ್ವರ್ಗಲೋಕ ಅಂತ ಹೆಸರಿದೆ. 2ಕ್ಕೂ ಬೇಕಿದು. ಅಂಥ ಮನ್ವಂತರ ಕಾಲದ ಸ್ವರ್ಗಲೋಕಕ್ಕೂ ವಿಷ್ಣು ಲೋಕಕ್ಕೂ ಸಾಧನವಾದಂತಹ ಅಗ್ನಿ, ಆ ಅಗ್ನಿಯಲ್ಲಿ ಆರಾಧನೆ ಮಾಡುವ ಅಗ್ನಿನಾಮಕ ಪರಮಾತ್ಮನನ್ನು ಪೂಜೆ ಮಾಡುವ ಕ್ರಮ, ಯಜ್ಞ ಮಾಡುವ ಕ್ರಮ, ಇದನ್ನೆಲ್ಲ ಉಪದೇಶ ಮಾಡು ಅಂತ ಕೇಳಿದೆ. ಯಮನಿಗೆ ಅದು ಗೊತ್ತಿತ್ತು. ಆಗ ಯಮದೇವರು ಅದನ್ನು ಉಪದೇಶ ಮಾಡ್ತಾರೆ. ಅಗ್ನಿಯಲ್ಲಿ ಅಗ್ರ್ಯ ಶ್ರೇಷ್ಠನಾದ್ದರಿಂದ ಅಗ್ನಿನಾಮಕನಾದ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅಗ್ನಿಯಲ್ಲಿ ಹೋಮ ಮಾಡುವಾಗ ಬರೀ ಬೆಂಕಿಗೆ ಹಾಕ್ತಿದ್ದೇವೆ ಅಂತಲ್ಲ, ಅಗ್ನಿನಾಮಕನಾದ ಪರಮಾತ್ಮ ಇದ್ದಾನೆ. ಎಲ್ಲರ ಹೃದಯದಲ್ಲಿ ಅವನ ಹೃದಯ ಗುಹೆಯಲ್ಲಿ ಇರ್ತಕ್ಕಂಥವನು. ಶಾಶ್ವತವಾದ ವಿಷ್ಣು ಲೋಕಕ್ಕೆ ಕಾರಣೀಭೂತ ಅವನೇ, ಸಮಸ್ತ ಲೋಕಾಧಾರಕ. ಹೀಗೆ ಅಗ್ನಿಯಂತರ್ಗತ ಭಗವಂತನ ತತ್ವವನ್ನು ಹೇಳಿದ. ಮತ್ತು ಆ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕಾದರೆ ಅಗ್ನಿಕುಂಡ ನಿರ್ಮಾಣ ಮಾಡಬೇಕು, ಹೋಮಕುಂಡ. ಎಷ್ಟು ಇಟ್ಟಿಗೆಗಳಿಂದ ಹೋಮಕುಂಡ ನಿರ್ಮಾಣ ಮಾಡಬೇಕು, ಆ ಇಟ್ಟಿಗೆಯ ಗಾತ್ರ ಎಷ್ಟಿರಬೇಕು, ಆ ಇಟ್ಟಿಗೆ ಸಂಖ್ಯೆ ಎಷ್ಟಿರಬೇಕು, ಅದನ್ನೆಲ್ಲ ಉಪದೇಶ ಮಾಡ್ತಾನೆ. ಇಟ್ಟಿಗೆ 360 ಇಟ್ಟಿಗೆಗಳು ಬೇಕು ಅಂತ ಉಂಟು. ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳುವಾಗ 1080 ರೂಪಗಳು ಪರಮಾತ್ಮನ ರೂಪಗಳು ಇಟ್ಟಿಗೆಯಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ. ಷಷ್ಟ್ಯುತ್ತರ ಶತತ್ರಿಕಂ, 360 ರೂಪಗಳು ಭಗವದ್ ರೂಪಗಳು ಇಟ್ಟಿಗೆಯಲ್ಲಿವೆ ಅಂತ ಇಲ್ಲಿ ಹೇಳಿದ್ದಾರೆ. ಇಟ್ಟಿಗೆಗಳಲ್ಲಿ 360 ವಿಷ್ಣು ರೂಪ ಅಂತ ಇಲ್ಲಿದ್ದರೆ, ಐತರೇಯ ಭಾಷ್ಯದಲ್ಲಿ 1080 ಅಂತಿದೆ. ಒಟ್ಟು ಸ್ವರ್ಗ ಸಾಧನವಾದ ಹೋಮಕ್ಕೆ ಇಟ್ಟಿಗೆ ಬೇಕಾಗಿರೋದು 360. ಆ 360 ಇಟ್ಟಿಗೆಗಳಲ್ಲಿ 360 ಭಗವದ್ ರೂಪ ಇದೆ ಅಂತ ಇಲ್ಲಿ ಹೇಳಿದ್ದು. ಅದ್ರ ಒಂದೊಂದು ಇಟ್ಟಿಗೆಯಲ್ಲೇನೆ ಒಂದೊಂದು ರೂಪ ಇಟ್ಟುಕೊಂಡು 360 ಅಂತ ಇಲ್ಲಿ ಹೇಳಿದ್ದಾರೆ. ಐತರೇಯ ಭಾಷ್ಯದಲ್ಲಿ ಒಂದೊಂದು ಇಟ್ಟಿಗೆಯಲ್ಲಿ 1080 ರೂಪಾಯಿ ಇರ್ತದೆ. ಅದು ಐತರೇಯ ಭಾಷ್ಯದ ಅಭಿಪ್ರಾಯ, ವಿರೋಧ ಏನಿಲ್ಲ. 360 ರೂಪ ಹೌದು, ಒಂದೊಂದು ರೂಪ ವಿವಕ್ಷೆ ಮಾಡಿದರೆ. ಒಂದೊಂದು ಇಟ್ಟಿಗೆಯಲ್ಲಿ ಪ್ರತ್ಯೇಕ ಎಷ್ಟೆಷ್ಟು ರೂಪ ಅಂತ ಮಾಡಿದರೆ
ಆಗ ಒಂದೊಂದು ಇಟ್ಟಿಗೆಯಲ್ಲಿ ಪ್ರತ್ಯೇಕ 1080 ರೂಪಾಯಿಗಳಿದೆ. ಅದನ್ನು ಅನುಸಂಧಾನ ಮಾಡಿ 360 ಇಟ್ಟಿಗೆಗಳಿಂದ ಅಗ್ನಿಕುಂಡ ನಿರ್ಮಾಣ ಮಾಡಿ ಅಲ್ಲಿ ಅಗ್ನಿ ಸ್ಥಾಪನೆ ಮಾಡಿ ಅಗ್ನಿಯಲ್ಲಿ ಅಗ್ನಿಯಂತರ್ಗತ ಅಗ್ನಿನಾಮಕನಾದ ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಹೀಗೆ ಸ್ವರ್ಗ ಸಾಧನವಾದಂತಹ ಅಗ್ನಿ, ಇಟ್ಟಿಗೆ ಆ ವಿಚಾರಗಳನ್ನೆಲ್ಲ ಯಮ ಹೇಳ್ತಾನೆ. ಆ ಅಗ್ನಿಗೆ ಅವತ್ತಿನಿಂದ ನಾಚಿಕೇತ ಅಗ್ನಿ ಅಂತ ಹೆಸರು ಬಂತು, ಸ್ವರ್ಗ ಸಾಧನವಾದ ಅಗ್ನಿಗೆ. ಯಾಕೆಂದರೆ ನಚಿಕೇತನೇ ಯಮದೇವರಿಂದ ಆ ಇಟ್ಟಿಗೆ ಸಂಖ್ಯೆ, ಅದರ ಗಾತ್ರ, ಭಗವದ್ರೂಪ, ಅದರ ಉಪದೇಶ ಮೊದಲು ಪಡೆದವನು ಅವನ ಹೆಸರೇ ಇಟ್ಬಿಟ್ರು ಅದಕ್ಕೆ, ಅಗ್ನಿಗೆ ನಾಚಿಕೇತ ಅಗ್ನಿ ಅಂತ. 2ನೇ ವರ ಇದನ್ನು ಕೊಟ್ಟಾಯಿತು. ಅಗ್ನಿ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಲಿ ಅಂತ ಹೇಳಿ ಒಂದು ಚಿನ್ನದ ಮಾಲೆಯನ್ನು ಕೊಡ್ತಾನೆ ಯಮ. ಅದರಿಂದ 3 ಸಲ ಈ ನಾಚಿಕೇತಾಗ್ನಿಯಲ್ಲಿ ಹೋಮ ಮಾಡಬೇಕಂತ, 3 ವೇದಗಳನ್ನು ಅಧ್ಯಯನ ಮಾಡಬೇಕು, 3 ಸಲ ನಾಚಿಕೇತಾಗ್ನಿಯಲ್ಲಿ ಹೋಮ ಮಾಡಬೇಕು, ಅಗ್ನಿಯಲ್ಲಿರ್ತಕ್ಕಂಥ ಭಗವಂತನ ತತ್ವವನ್ನು ತಿಳ್ಕೊಳ್ಬೇಕು, ಯಜ್ಞ, ದಾನ, ತಪಸ್ಸು 3 ಕರ್ಮಗಳನ್ನು ಮಾಡಬೇಕು. ಅಂಥವನು ಸ್ವರ್ಗಲೋಕ ಪಡೆದು ಅನಂತರ ಶಾಶ್ವತವಾದ ಮೋಕ್ಷವನ್ನು ಕೂಡ ಪಡಿತಾನೆ. ಮೊದಲು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ವೈಕುಂಠ ಲೋಕಕ್ಕೂ ಹೋಗಿ ತನ್ನ ಸ್ವರೂಪ ಸುಖವನ್ನು ಅನುಭವಿಸ್ತಾನೆ. 2ನೇ ವರ ಆಯಿತು. 3 ತಿಳ್ಕೊಳ್ಬೇಕು. ಆ ಇಟ್ಟಿಗೆಯ ಸಂಖ್ಯೆ, ಪರಿಮಾಣ, ಇಟ್ಟಿಗೆ ರೂಪ, ಇಟ್ಟಿಗೆಯ ಸಂಖ್ಯೆ, ಇಟ್ಟಿಗೆಯ ಪರಿಮಾಣ, ಎಷ್ಟು ದಪ್ಪ ಇರಬೇಕು, ಎಷ್ಟು ಅಗಲ, ಎಷ್ಟು ಉದ್ದ ಅಂತ ಈ ಪರಿಮಾಣ ಅಂತಾರೆ ಅದಕ್ಕೆ. ಇವು 3 ತಿಳ್ಕೊಳ್ಬೇಕು. ಯಜ್ಞ, ದಾನ, ತಪಸ್ಸು 3 ಕರ್ಮ ಮಾಡಬೇಕು, 3 ವೇದಗಳನ್ನು ತಿಳ್ಕೊಳ್ಬೇಕು. ಬಂಗಾರದ ಸರ ಬೇರೆ ಕೊಡ್ತಾನೆ ಯಮ. ಇವನು ಕೇಳಿದ್ದು ಅಗ್ನಿಯಲ್ಲಿರೋ ಭಗವಂತನ ವಿಚಾರ ಹೇಳು ಅಂತಂದರೆ ಹೇಳಿ ಬಂಗಾರದ ಸರ ಬೇರೆ ಕೊಟ್ಟ. ಯಾಕೆಂದರೆ ಅಷ್ಟು ಸಂತೋಷ ಆಯಿತು ಯಮನಿಗೆ. ನಚಿಕೇತ ಬರೀ ಅದನ್ನು ಕೇಳಿದ್ದು ಮಾತ್ರ ಅಲ್ಲ, ಆ ಭಗವದ್ ರೂಪಗಳು ಅದನ್ನೆಲ್ಲ ಹೇಳ್ತಾನೆ, ಒಪ್ಪಿಸ್ತಾನೆ. ತಾನು ಯಮನಿಂದ ಕೇಳಿದ್ದನ್ನು ಯಮನಿಗೆ ಒಪ್ಪಿಸಿದ್ದಕ್ಕೆ ಬಂಗಾರದ ಸರ ಕೊಟ್ಟ, ಸಂತೋಷ ಆಗಿ. ಅಂದರೆ ನೀವು ಚೆನ್ನಾಗಿ ಕೇಳಿದ್ದೆ, ಅದನ್ನು ಮತ್ತೆ ಒಪ್ಪಿಸಿದ್ದೆ ಅಂತ ಸಂತೋಷ. 3ನೇ ವರ ಕೇಳ್ತಾ ಇದ್ದಾನೆ. 3ನೇ ವರ ಬೇಡು ಅಂತಂದ ಯಮ. ನಚಿಕೇತ ಕೇಳ್ತಾನೆ, ಮನುಷ್ಯ ಮುಕ್ತನಾದಾಗ, ಮೋಕ್ಷಕ್ಕೆ ಹೋದಾಗ ಆ ಮುಕ್ತನಾದ ಜೀವನಲ್ಲಿ ಪರಮಾತ್ಮ ನಿಯಾಮಕನಾಗಿರ್ತಾನೋ ಇಲ್ವೋ? ಸಂಸಾರದಲ್ಲಂತೂ ನಾವು ಪರಾಧೀನ, ಸಂಸಾರದಲ್ಲಿ ಸುಖ ದುಃಖ ಅನುಭವಿಸ್ತಾ ಪರಮಾತ್ಮನಿಗೆ ಅಧೀನರಾಗಿದ್ದೀವಿ. ಮುಕ್ತಿ ಹೊಂದಿದ ಮೇಲೆ ಅವರಲ್ಲೇನು ಮುಕ್ತರಲ್ಲಿ ಪರಮಾತ್ಮ ನಿಯಾಮಕನಾಗಿರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಮುಕ್ತರಲ್ಲಿಯೂ ಪರಮಾತ್ಮ ನಿಯಾಮಕನಾಗಿರ್ತಾನೆ ಅಂತ ಕೆಲವರು ಹೇಳ್ತಾರೆ. ಅದು ನನಗೆ ಸಂದೇಹ ಉಂಟಾಗಿದೆ. ಜೀವರು ಮೋಕ್ಷಕ್ಕೆ ಹೋದಾಗ ಆ ಮುಕ್ತರೊಳಗೂ ಭಗವಂತ ಅವರನ್ನು ನಿಯಂತ್ರಣ ಮಾಡ್ತಾ ನಿಯಾಮಕನಾಗಿರ್ತಾನೋ ಹೇಗೆ? ಈ ಮುಕ್ತಾಂತರ್ಯಾಮಿಯಾದ ಪರಮಾತ್ಮನ ಬಗ್ಗೆ ತಿಳಿಸಬೇಕು ಅಂತ 3ನೇ ವರ ಕೇಳಿದೆ. ಆಗ ಯಮದೇವರು ಹೇಳ್ತಾರೆ, ಇದನ್ನು ಕೇಳಬೇಡ ನೀನು, ಬಹಳ ದೊಡ್ಡ ರಹಸ್ಯವಾದ ವಿಚಾರ ಇದು, ಬೇರೇನಾದರೂ ಕೇಳು ಅಂತ. ಅಲ್ಲ, ಅಗ್ನಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಅಂತ 1ನೇ ವರದಿಂದಲೇ ತಿಳ್ಕೊಂಡಾಗಿದೆ, ಅಗ್ನಿ ಅಂತರ್ಯಾಮಿ ಭಗವಂತ ಅಂತ. ಮುಕ್ತಿಯಲ್ಲಿಯೂ ಜೀವರಿಗೆ ಅಂತರ್ಯಾಮಿಯಾಗಿದ್ದೇ ಇರ್ತಾನೆ ಅಂತ ಹಾಗೆ ಆಗ್ತದೆ. ಆದರೆ ಆ ಯಮ ಏನು ಮಾಡಿದ? ಅಗ್ನಿ ಅಂತರ್ಗತ ಭಗವಂತನ ಉಪದೇಶ ಮಾಡಿದ, ಮುಕ್ತರೊಳಗಿರುವ ಅವರ ಅಂತರ್ಯಾಮಿಯಾದ ಪರಮಾತ್ಮನ ಉಪದೇಶ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾನೆ. ಇದು ಅತಿ ಗೋಪ್ಯ ಅಂತ. ಏನು ವಿಶೇಷ ಅಂದರೆ, ಅಗ್ನಿ ಅಂತರ್ಗತ ಪರಮಾತ್ಮನನ್ನು ತಿಳ್ಕೊಂಡ್ರೆ ಅದು ಸಾಮಾನ್ಯ. ಮೋಕ್ಷಕ್ಕೆ ಸಾಧನೆ ಏನು ಅಂದರೆ, ಮುಕ್ತರಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ ಅಂತ ತಿಳ್ಕೊಂಡ್ರೆ ಮೋಕ್ಷ ಸಿಗ್ತದೆ. ಹಾಗಾದರೆ ಮುಕ್ತರಿಗೂ ಅಂತರ್ಯಾಮಿ ಅಂತ ನಾವು 3ನೇ ವರ ಉಪದೇಶ ಮಾಡಿದರೆ ಸಾಕು. ಅಗ್ನಿ ಅಂತರ್ಯಾಮಿಯಾದ ಭಗವಂತನ ಉಪದೇಶ 1ನೇ ವರಾಜೆ ಆತಕ್ಕೆ ಬೇಕಾಗಿತ್ತು. ಅಂದರೆ ಸಮಸ್ತ ಜೀವರ ಅಂತರ್ಯಾಮಿ ಪರಮಾತ್ಮ ಅಂತ ತಿಳ್ಕೊಂಡ್ರೆ ಮೋಕ್ಷ. ವಿಶೇಷವಾಗಿ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ಮೋಕ್ಷದಲ್ಲಿ ಆನಂದ ಅತಿರೇಕ. ಈ ವ್ಯತ್ಯಾಸ ಇದೆ. ಮುಕ್ತಿಯಲ್ಲಿ ಆನಂದ ಉದ್ರೇಕ, ಹಾಲು ಉಕ್ಕಿದಂತೆ ಉಕ್ಕಿ ಬರೋದು. ಅದಕ್ಕೆ ಅಗ್ನಿ ಅಂತರ್ಗತ ಭಗವಂತನ ವಿಚಾರ ಬೇಕು. ಅದಕ್ಕಾಗಿ ಅದನ್ನು ಮೊದಲು ಹೇಳಿದ. ಇದು ಬಹಳ ಗೋಪ್ಯವಾದದ್ದು ಅನ್ನೋದಕ್ಕೆ ಮೋಕ್ಷ ಸಾಧನವಾದ ವಿಚಾರ, ನೀನು ಬೇರೇನಾದರೂ ಕೇಳು ಅಂತ ಹೇಳ್ತಾ ಇದ್ದಾನೆ. ಇದು ದೇವತೆಗಳು ಕೂಡ ಅಷ್ಟು ಸುಲಭವಾಗಿ ತಿಳಿಲಾರರು ಈ ವಿಚಾರ, ಮುಕ್ತ ನಿಯಾಮಕ ಭಗವಂತನ ವಿಚಾರ. ಅವನು ಹೇಗಿದ್ದಾನೆ, ಅವನಿದ್ದಾನೋ ಇಲ್ವೋ ಇದೆಲ್ಲ. ಆದ್ದರಿಂದ ಅದೊಂದು ವಿಚಾರ ಬಿಟ್ಟುಬಿಡು, 3ನೇ ವರದ ಬಗ್ಗೆ ಬೇರೇನಾದರೂ ಕೇಳು. ನಚಿಕೇತನಿಗೆ ಇನ್ನಷ್ಟು ಉತ್ಸಾಹ ಬಂತು. ದೇವತೆಗಳಿಗೂ ಕೂಡ ಇದು ಪೂರ್ತಿ ತಿಳಿದಿಲ್ಲ ಅಂದರೆ ಭಾರಿ ದೊಡ್ಡ ವಿಷಯ ಅಂತಾಯಿತು.
ಹಾಗಾದ್ರೆ ನನಗೆ ಹೇಳೇ ಹೇಳು ಅಂತ ಪುನಃ ಕೇಳ್ತಿದ್ದೆ. ದೇವತೆಗಳೂ ಕೂಡ ಇದನ್ನು ತಿಳ್ಕೊಳ್ಬೇಕು ಅಂತ ಚರ್ಚೆ ಮಾಡ್ತಿದ್ದಾರೆ, ಆಸೆ ಪಡ್ತಿದ್ದಾರೆ ಅಂತಂದರೆ ಬಹಳ ವಿಶೇಷವಾದ ವಿಚಾರ ಅಂತ ಅರ್ಥ. ಅದೇ ಹೇಳಿ ನನಗೆ, ದೇವತೆಗಳಿಗೂ ಅಷ್ಟು ಸುಲಭದಲ್ಲಿ ತಿಳಿಯದೇ ಇರೋದು ಅಂತ ಅಪರೂಪದ ವಸ್ತು ಅಂತ ಆಯಿತು. ನನಗೆ ಅದೇ ಬೇಕಾಗಾರೆ, ಬೇರೇನೂ ಬೇಡ. ಮತ್ತೆ ಯಮ ಹೇಳ್ತಾನೆ, ನಚಿಕೇತ 100 ವರ್ಷ ಆಯುಷ್ಯ ಕೊಡ್ತೇನೆ ನಿನಗೆ ಅಂತಂದು. 3ನೇ ವರ, ಈಗ ಮೊದಲನೇದ್ದಂತೂ ತಂದೆಗೆ ಶಾಂತವಾಗಬೇಕು, ಮನಸ್ಸು ಕೋಪ ಹೋಗಬೇಕು ಅಂತ. 2ನೇ ವರ ಅಗ್ನಿಯ ಅಂತರ್ಗತ ವಿಚಾರ ಆಯಿತು. 3ನೇ ವರ ಆಯುಷ್ಯ ಕೇಳು. 100 ವರ್ಷ ಆಯುಷ್ಯ ಕೊಡ್ತೇನೆ, ಮಕ್ಕಳು ಮೊಮ್ಮಕ್ಕಳನ್ನು ಕೊಡ್ತೇನೆ, ಬೇಕಾದರೆ ಆನೆ ಕುದುರೆ ಇಂಥ ಪಶುಗಳನ್ನು ಕೊಡ್ತೇನೆ, ಬಂಗಾರ ಕೊಡ್ತೇನೆ, ಬೇಕಾದಷ್ಟು ವಿಶಾಲವಾದ ಭೂಮಿ ಕೊಡ್ತೇನೆ, ಮನೆ ಕೊಡ್ತೇನೆ, ಕೇಳು. ಅದಕ್ಕೆ ನಚಿಕೇತ, ಅಥವಾ ಇದಕ್ಕೆ ಸಮಾನವಾದ್ದು ಬೇರೇನಾದರೂ ಹಣಕಾಸು ಇದ್ದರೆ ಅದನ್ನು ಬೇಕಾದ್ರೆ ಕೇಳು, ಕೊಡ್ತೇನೆ. ಸಾಮಗ್ರಿ, ಭೋಗ ಸಾಮಗ್ರಿ ಬೇಕು ಅಂತಿರ್ತದೆ, ಅದೆಲ್ಲ ಕೊಡ್ತೇನೆ ಅಂತ. ಬೇಕಾದಷ್ಟು ಸ್ತ್ರೀಯರನ್ನು ಕೊಡ್ತೇನೆ, ವೈಭವ ಕೊಡ್ತೇನೆ, ಪರಿಚಾರಕರನ್ನು ಕೊಡ್ತೇನೆ. ಯಮ ಹೇಳ್ತಾನೆ, ಇವು ನಚಿಕೇತ ಹೇಳ್ತಾನೆ, ಯಮ ಇದನ್ನೆಲ್ಲ ಕೊಡ್ತಿದ್ದಿ, ಆದರೆ ಅವೆಲ್ಲ ನಶ್ವರ ಅಂತಾನೆ. ನೀ ಕುದುರೆ ಕೊಟ್ಟು ಅದು ಒಂದು 2 ದಿವಸಕ್ಕೆ ಕಣ್ಣು ಮುಚ್ಚಿ ಅದು ಸತ್ತು ಹೋದರೆ ಹೋಗ್ಬೋದು. ಆನೆ ಕೊಟ್ಟು ಅದು ಸತ್ತು ಹೋಗ್ಬೋದು. ಯಾವುದು ಶಾಶ್ವತ ಹೇಳು? ನೀನೀಗ ಈಗ ತೋರಿಸಿದ್ರಲ್ಲಿ ಯಾವುದು ಶಾಶ್ವತ? ಇವುಗಳನ್ನೆಲ್ಲ ನೀನು ಕೊಟ್ಟರೆ ಅದನ್ನು ಅನುಭವಿಸ್ತಾ ನನ್ನ ಶಕ್ತಿನೇ ಕುಂಠಿತ ಆಗಿ ಹೋಗ್ತದೆ. ನನಗೆ ಇನ್ನಷ್ಟು ಮುಪ್ಪು ತಂದು ಕೊಡ್ತಕ್ಕಂಥದ್ದು ಇವೆಲ್ಲ ಅಲ್ಲ. 106 ವರ್ಷ ಆಯುಷ್ಯ ಕೊಡ್ತೇನೆ ಅಂತಂದರೆ, ಅಷ್ಟು ದೀರ್ಘಾಯುಷ್ಯ ಪಡೆದರೆ ಮನುಷ್ಯನಿಗೆ ಸುಖ ಇಲ್ಲ. ಅಷ್ಟು ದೀರ್ಘಾಯುಷ್ಯ ಪಡೆದು ಪರಾಧೀನನಾಗಿ ಸುಮ್ಮನೆ ಕೂತ್ಕೊಂಡ್ರೆ ಏನು ಉಪಯೋಗ ಬಂತು? ಸಂಸಾರವೇ ಹಾಗೆ. ಆದ್ದರಿಂದ ಒಂದಿಷ್ಟು ಕಾಲ ಬದುಕಬೇಕಷ್ಟೇ, ಅತೀ ದೀರ್ಘ ಜೀವನ ಅದು ಒಳ್ಳೆಯದಲ್ಲ ಅಂತಾನೆ ಯಮ. ಇನ್ನು ಹಣ ಕೊಡ್ತೇನೆ ಅಂದರೆ, ಆ ಹಣದಿಂದ ಮನುಷ್ಯನಿಗೆ ತೃಪ್ತಿ ಆಗೋದಿಲ್ಲ. ಹಣದಿಂದ ಒಬ್ಬನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ. ಊಟದಿಂದ ಆದರೂ ತಾತ್ಕಾಲಿಕವಾಗಿ ತೃಪ್ತಿ ಆಗ್ತದೆ, ಹಣದಿಂದ ಅದು ಆಗೋದಿಲ್ಲ. ಬಡಿಸ್ತಾ ಅಡಿಗೆಯಲ್ಲಿ ಇದು ಸಾಕು ಅಂತ ಅನ್ನಿಸ್ತದೆ. ಹಣ ಎಷ್ಟು ಕೊಟ್ಟರೂ ಸಾಕು ಅಂತೇನು ಅನಿಸೋದಿಲ್ಲ. ಆದ್ದರಿಂದ ಇದ್ಯಾವುದು ಬೇಡ, ಎಲ್ಲವೂ ಕೂಡ ನಶ್ವರ. ಆನೆ ಕುದುರೆ ಒಂಟೆ ಸ್ತ್ರೀಯರು ಏನು ಮಾಡಬೇಕು? ಅದನ್ನೆಲ್ಲ ತಗೊಂಡಷ್ಟು ನಮ್ಮ ಜವಾಬ್ದಾರಿ ಜಾಸ್ತಿಯಾಗಿ, ತಲೆ ಬಿಸಿಯಾಗಿ, ದೇಹದ ಶಕ್ತಿ ಹೋಗಿ, ಟೆನ್ಷನ್ನಾಗಿ ಅದಕ್ಕೆ ಕಾರಣ ಆಗ್ತದಷ್ಟೇ. ಇದೆಲ್ಲ ನನಗೆ ಅದೇ ಬೇಕು. ಆ ವಿಚಾರ ಹೇಳು, ಮುಕ್ತನಿಯಾಮಕ ಭಗವಂತನ ವಿಚಾರ ಹೇಳು. ಇಷ್ಟು ಯಮದೇವರು ಪರೀಕ್ಷೆ ಮಾಡಿದರು. ಮೊದಲು ನಚಿಕೇತನಿಗೆ ಎಷ್ಟು ಆಸಕ್ತಿ ಇದೆ ನೋಡೋಣ ಅಂತ ಪರೀಕ್ಷೆ ಮಾಡಿದರು. ದೀರ್ಘಾಯುಷ್ಯ ಬೇಡ, ಕುದುರೆ ಆನೆ ಒಂಟೆಗಳು ಬೇಡ, ಸ್ತ್ರೀ ಸಂಪತ್ತು ಬೇಡ, ಹಣಕಾಸು ಬೇಡ, ಭಗವಂತನ ವಿಚಾರ ಹೇಳು. ಆಗ ಯಮ ಸಂತೋಷಪಟ್ಟು ಹೇಳ್ತಾನೆ, ಜಗತ್ತಿನಲ್ಲಿ 2 ಮಾರ್ಗ ಇದೆ. ಹುಟ್ಟಿದ ಮೇಲೆ ಅವನ ಕಣ್ಣು ಮುಂದೆ 2 ಮಾರ್ಗ ಇರ್ತದೆ. ಒಂದು ಶ್ರೇಯೋ ಮಾರ್ಗ, ಒಂದು ಪ್ರೇಯೋ ಮಾರ್ಗ ಅಂತ 2 ಮಾರ್ಗಗಳು ಕಣ್ಣು ಮುಂದೆ ಇರ್ತದೆ. ಶ್ರೇಯೋ ಮಾರ್ಗ ಅಂತಂದರೆ ಪರಲೋಕದಲ್ಲಿ ಸುಖ ಪಡೀಲಿಕ್ಕೆ ಸಾಧನವಾದದ್ದು ಶ್ರೇಯೋ ಮಾರ್ಗ. ಇವತ್ತಂತೂ ಸುಖ, ಅದನ್ನು ಪಡೆಯೋಣ, ಇವತ್ತು ಸುಖ ಪಡೆಯೋಣ. ನಾಳೆ ನಾಡಿದ್ದು ಭವಿಷ್ಯ ಅದರ ವಿಚಾರವೇ ಇಲ್ಲದೆ ಬರೀ ವರ್ತಮಾನವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಬಾಳೋದು ಪ್ರೇಯೋ ಮಾರ್ಗ. ವರ್ತಮಾನ ಕಾಲ ಮಾತ್ರ ಅಲ್ಲ, ಮುಂದೆ ಭವಿಷ್ಯತ್ ಕಾಲ ಅಂತ ಒಂದಿದೆ. ನಾಳೆ ನಾಡಿದಿಗೂ ಅಲ್ಲಿ ನಮಗೆ ಒಳ್ಳೆಯದಾಗಬೇಕು. ಇವತ್ತು ಮಾತ್ರ ಅಲ್ಲ, ನಮ್ಮ ಜೀವನ ಮುಂದಿದೆ, ಪರಲೋಕ ಇದೆ, ಅಲ್ಲೆಲ್ಲ ಶ್ರೇಯಸ್ಸಾಗಬೇಕು ಅನ್ನೋ ವಿಚಾರ ಮಾಡಿ ಬದುಕೋದು ಶ್ರೇಯೋ ಮಾರ್ಗ. ಇವತ್ತಿಂದ ಇವತ್ತಿಗೆ ಅಂತ ಮಾಡಿದರೆ ಪ್ರೇಯೋ ಮಾರ್ಗ. ಪ್ರೇಯೋ ಮಾರ್ಗದಲ್ಲಿ ಹೋಗ್ತಾನಲ್ಲ ಅವನು ಬಹಳ ಕ್ಲೇಶ ಪಡ್ತಾನೆ. ಯಾಕೆಂದರೆ ಇವತ್ತು ಅಂತೂ ನೋಡಿಬಿಡ್ತಾನೆ, ನಾಳೆಗೆ ಅವನಿಗೇನು ಅಂತ ಗೊತ್ತಿಲ್ಲ, ದುಃಖ, ಭವಿಷ್ಯತ್ತಿನಲ್ಲಿ ದುಃಖ. ಯಾರು ಶ್ರೇಯೋ ಮಾರ್ಗಕ್ಕೆ ಹೋಗ್ತಾರೆ ಅವರಿಗೆ ಸಾಧುಭವತಿ ಒಳ್ಳೆಯದಾಗ್ತದೆ. ಅದರಿಂದ ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗಗಳಲ್ಲಿ ಶ್ರೇಯೋ ಮಾರ್ಗವನ್ನು ಅನುಸರಿಸಬೇಕು. ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಮಾರ್ಗ, ಶಾಶ್ವತವಾಗಿ ಸುಖ. ಇವತ್ತು ಒಂದು ದಿವಸ ನಾವು ಕಷ್ಟಪಟ್ಟರೆ 1 ವರ್ಷದ ತನಕ ಸುಖ. ಮಳೆ ಬಂದಾಗ 1 ತಿಂಗಳು ಕಷ್ಟಪಟ್ಟು ಬೆಳೆ ಬೆಳೆದು ಬಿತ್ತಿ ಎಲ್ಲ ಮಾಡಿಬಿಟ್ರೆ 10 ವರ್ಷದ ತನಕ ಸುಖ. ಹಾಗಿರ್ತದೆ. ಪ್ರೇಯೋ ಮಾರ್ಗ ಅಂತಂದ್ರೆ ಹಾಗಲ್ಲ, ಇವತ್ತು ಭೋಗ ನಾಳೆ ಕಷ್ಟ, ಇವತ್ತು ಕಷ್ಟ ನಾಳೆ ಭೋಗ, ಅದು ಶ್ರೇಯೋ ಮಾರ್ಗ. ಇವತ್ತು ಈ ವರ್ತಮಾನ ಕಾಲದಲ್ಲಿ ನಾವು ಕಷ್ಟಪಟ್ಟರೆ ಮುಂದೆಲ್ಲ ಶಾಶ್ವತವಾದ ಸುಖ. ಇವತ್ತು ನಾವು ಶಾಶ್ವತವಾದ ಸುಖ ಬೇಕು ಅಂತ ಬಯಸಿದರೆ ಮುಂದೆಲ್ಲ ದುಃಖ, ಅದು ಪ್ರೇಯೋ ಮಾರ್ಗ. ನೀನು ಬಹಳ ಬುದ್ಧಿವಂತಿಕೆಯಿಂದ ಶ್ರೇಯೋ ಮಾರ್ಗವನ್ನೇ ಅನುಸರಿಸಿದ್ದಿ. ಬೇಕಾದಷ್ಟು ಬಂಗಾರ, ಒಡವೆ ಇದನ್ನೆಲ್ಲ ಕೊಡ್ತೀನಿ ಅಂತಂದರೆ ಆಸೆ ಪಡಲಿಲ್ಲ. ಬಹಳ ಜನ ಅದರಲ್ಲೇ ಮುಳುಗಿ ಸಾಯ್ತಾ ಇದ್ದಾರೆ. ನೀನು ಯಾವುದನ್ನು ಬಿಟ್ಟು ಅದರಲ್ಲೇ ಮುಳುಗ್ತಾ ಇದ್ದಾರೆ. ಆ ಭೋಗವಸ್ತುಗಳಲ್ಲೇ ಮುಳುಗಿ ಅವರು ಕ್ಲೇಶ ಪಡ್ತಾ ಇದ್ದಾರೆ. ನೀನು ಅದನ್ನು ಮೀರಿ ನಿಂತಿದ್ದಿ. ಇದೇ ಶ್ರೇಯೋ ಮಾರ್ಗ.
ಆಸೆ ಅನ್ನೋದು ನಿನ್ನನ್ನು ನುಂಗಲಿಲ್ಲ. ನೀನೇ ಆಸೆಯನ್ನು ತುಳಿದು ಮೆಟ್ಟಿ ನಿಂತಿದ್ದಿ. ಸಾಧಾರಣವಾಗಿ ಮನುಷ್ಯ ಆಸೆಗೆ ಒಳಗಾಗಿ ಬಿಡ್ತಾನೆ. ಆಸೆಗೆ ಒಳಗಾದವನು ಬರೀ ಆಸೆಗೆ ಮಾತ್ರ ಅಧೀನ ಆಗೋದಲ್ಲ, ಆಸೆಗೆ ದಾಸನಾದವನು ಲೋಕಕ್ಕೆ ದಾಸನಾಗ್ತಾನಂತ. ಆಸೆಗೆ ದಾಸ ಅಂತ ಆಗಿಬಿಟ್ರೆ ಆ ಆಸೆಯಿಂದ ಅವನು ಇಡೀ ಲೋಕಕ್ಕೆ ಸ್ಥಿರವಾಗಿ ಕೈಯೊಡ್ಡಿ ಬೇಡುವಂಥ ಸ್ಥಿತಿಗೆ ಹೋಗ್ತಾನೆ. ಯಾರು ಆಸೆಯನ್ನೇ ತನ್ನ ದಾಸ ಅಂತ ಮಾಡ್ಕೋತಾನೆ ಅಂಥವನು ಯಾರಿಗೂ ಕೈ ಒಡ್ಡುವ ಪ್ರಸಂಗನೇ ಬರೋದಿಲ್ಲ. ನೀನು ಆಸೆ ಮೀರಿ ನಿಂತವನು. ಇದೇ ಮನುಷ್ಯನ ದೊಡ್ಡ ಸಾಧನೆ. ಆಸೆ ಮೀರಿ ನಿಲ್ಲೋದೇ ದೊಡ್ಡ ಸಾಧನೆ. ಅದು ಗೊತ್ತಿಲ್ಲದೇನೆ ಅವಿದ್ಯೆಯಲ್ಲಿ ಮುಳುಗಿ ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡು ಬಹಳ ಕ್ಲೇಶಪಟ್ಟು ಹೊಂಡಕ್ಕೆ ಬೀಳ್ತಾರೆ. ಅಂಥವ್ರನ್ನೇ ಅನುಸರಿಸ್ತಾರವರು. ಒಬ್ಬ ಕುರುಡ ಹೋಗಬೇಕಾದ್ರೆ ಕಣ್ಣಿದ್ದವನನ್ನು ಆಶ್ರಯಿಸಬೇಕು. ಕುರುಡನ ಕೈ ಹಿಡ್ಕೊಂಡು ನಡ್ಕೊಂಡು ಹೋದ ಅಂದರೆ ಅವನು ಬೀಳ್ತಾನೆ, ಇವನು ಬೀಳ್ತಾನೆ. ನೀನು ಬಹಳ ಉತ್ತಮವಾದ ಮಾರ್ಗ ಹಿಡಿದಿದ್ದಿ. ಆ ಪರಮಾತ್ಮನ ತತ್ವ ಕೇಳಬೇಕು ಅಂತಿದೆಯಲ್ಲ, ಮೋಕ್ಷ ಕೊಡ್ತಕ್ಕಂಥ ಭಗವಂತನ ತತ್ವ ಎಷ್ಟೋ ಜನರಿಗೆ ಶ್ರವಣಕ್ಕೂ ದುರ್ಲಭ. ಅದು ಕೆಲವರು ಶ್ರವಣ ಮಾಡ್ತಾರೆ, ಸರಿಯಾಗಿ ಮನನ ಮಾಡೋದಿಲ್ಲ, ಅರ್ಥ ಮಾಡಿಕೊಳ್ಳೋದಿಲ್ಲ. ಇನ್ನು ಅವನ ಬಗ್ಗೆ ಹೇಳುವವರಂತೂ ಇನ್ನೂ ದುರ್ಲಭ. ಕೇಳುವವರೂ ದುರ್ಲಭ, ಅವನ ವಿಚಾರ ತಿಳ್ಕೊಳ್ಳುವುದು ಇನ್ನೂ ದುರ್ಲಭ, ತಿಳ್ಕೊಂಡು ಇನ್ನೊಬ್ರಿಗೆ ಹೇಳುವವರು ದುರ್ಲಭ, ಅವನನ್ನು ಪಡೀತಕ್ಕಂಥವರು ದುರ್ಲಭರೇ. ಭಾಳ ಕೆಲವರೇ, ಇಲ್ಲೋ ಸಾವಿರಾರು ಜನರಿಗೆ ಒಬ್ಬ ಅಂತ ಹೇಳೋ ಹಾಗೆ ಕೆಲವರು ಮಾತ್ರ ಶ್ರವಣ ಮಾಡ್ತಾರೆ. ಶ್ರವಣ ಮಾಡಿದವರಲ್ಲಿ ಕೆಲವರು ಮಾತ್ರ ಮನನ ಮಾಡಿ ಮನಸ್ಸಿಗೆ ತಂದುಕೊಳ್ತಾರೆ. ಅದರಲ್ಲಿ ಕೆಲವರು ಮಾತ್ರ ಇನ್ನೊಬ್ಬರಿಗೆ ಹೇಳ್ತಾರೆ. ಕೆಲವರು ಮಾತ್ರ ಅಪರೋಕ್ಷವನ್ನು ಪಡೆದು ಭಗವಂತನನ್ನು ಹೊಂದುವವರಷ್ಟೆ. ಆ ಪರಮಾತ್ಮನ ತತ್ವ ಮನುಷ್ಯರಿಂದ ಕೇಳಿ ತಿಳಿದರೆ ಅರ್ಥ ಆಗೋದಿಲ್ಲ. ಭಗವಂತನ ತತ್ವ ಹೇಳಬೇಕಾದವನು ಒಬ್ಬ ದೇವತೆನೇ ಆಗಬೇಕು. ಒಬ್ಬ ಮಾನವನನ್ನು ಗುರು ಅಂತ ಹಿಡ್ಕೊಂಡು ಹೋದರೆ ಆ ನರ ಏನು ಹೇಳಿಯಾನು ಪರಮಾತ್ಮನ ಬಗ್ಗೆ? ಸ್ಪಷ್ಟ ಹೇಳಲಾರ. ಇದರಿಂದಲೇ ಗೊತ್ತಾಗ್ತದೆ ನಮಗೆ ಭಗವಂತನ ತತ್ವ ಹೇಳಿದಂಥ ಮಧ್ವಾಚಾರ್ಯರು ಅವರು ನರರಲ್ಲ. ನರರಲ್ಲ, ದೇವತೆಗಳಲ್ಲಿ ಉತ್ತಮರಾದವರು. ಯಾಕೆ? ನರರು ಹೇಳಿದರೆ ಅವನನ್ನು ತಮ್ಮ ಮಟ್ಟಕ್ಕೆ ಇಳಿಸಿ ಕೆಳಮಟ್ಟದಲ್ಲೇ ಹೇಳ್ತಾರೆ ಪರಮಾತ್ಮನನ್ನು. ಆ ಭಗವಂತನನ್ನು ಹೇಳಬೇಕಾದ್ರೆ ಮೊದಲು ನಮಗಿಂತ ಪರಮಾತ್ಮ ಬೇರೆ ಅಂತ ಭೇದಜ್ಞಾನ ಚೆನ್ನಾಗಿರಬೇಕು. ಅಂಥವ್ರು ಹೇಳಿದರೆ ಸರಿಯಾದ ಜ್ಞಾನ ಬರ್ತದೆ. ನಾನೇ ದೇವರು ಅಂತ ತಿಳ್ಕೊಂಡವ್ರು ಹೇಳಿದರೆ ಅದು ಸರಿಯಾದ ಜ್ಞಾನ ಆಗೋದಿಲ್ಲ. ನಾನು ಪರಮಾತ್ಮ ಒಂದು ಅಂತ ತಿಳ್ಕೊಂಡವರು ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೋದರೆ ಏನು ಹೇಳ್ಯಾರು? ತಮ್ಮ ತತ್ವ ಹೇಳ್ತಾರೆ ಅಷ್ಟೇ. ನಾನು ಪರಮಾತ್ಮ ಒಂದೇ, ಆದ್ದರಿಂದ ನಿಂಗೆ ಭಗವಂತನ ವಿಚಾರ ಬೇಕಲ್ಲ, ನಾನು ವಿಚಾರ ಹೇಳ್ಬಿಡ್ತೀನಿ, ತಮ್ಮದು ಹೇಳ್ಕೊಳ್ತಾ ಕೂತ್ಕೋತಾರೆ ಅಷ್ಟೇ. ದೇವ್ರ ವಿಚಾರ ಹೇಳೋದಿಲ್ಲ. ದೇವರೇ ಬೇರೆ, ನಾನು ಬೇರೆ ಅಂತ ಯಾರಿಗೆ ಸ್ಪಷ್ಟ ಭೇದಜ್ಞಾನ ಇದೆ ಅವರು ದೇವ್ರ ವಿಚಾರ ಹೇಳ್ತಾರೆ. ಅಂಥ ಭೇದಜ್ಞಾನ ಯಾರಿಗಿದೆ? ಮಧ್ವಾಚಾರ್ಯಗಿದೆ. ಅಂಥ ಅವರ ಬಾಯಿಯಿಂದ ಭಗವಂತನನ್ನು ತಿಳ್ಕೊಳ್ಬೇಕು. ಅಂದರೆ ದೇವತೆಗಳು ಮಾತ್ರ ಪರಮಾತ್ಮನನ್ನು ಉಪದೇಶ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಇದೆಲ್ಲ ಆ ಭಗವಂತನ ತತ್ವ ಪ್ರಶಂಸೆ ಮಾಡ್ತಿದ್ದಾನೆ. ಇನ್ನೂ ಹೇಳಲಿಕ್ಕೆ ಶುರು ಮಾಡಿಲ್ಲ ಯಮ. ಯುಕ್ತಿಯಿಂದ ನಮ್ಮ ಬುದ್ಧಿಶಕ್ತಿಯಿಂದ ಅರ್ಥ ಮಾಡ್ಕೋತೇವೆ ಅಂದರೆ ಹಾಗೆಲ್ಲ ಇನ್ನೊಬ್ಬರು ಉಪದೇಶದಿಂದಲೇ ತಿಳ್ಕೊಳ್ಬೇಕು ಹೊರತು ನಮ್ಮ ಬುದ್ಧಿಶಕ್ತಿಯಿಂದ ಊಹೆ ಮಾಡಿ ಭಗವಂತ ಹೀಗೆ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ವೇದದಿಂದ ತಿಳ್ಕೊಳ್ಬೇಕು. ವೇದಕ್ಕೆ ವ್ಯಾಖ್ಯಾನ ಮಾಡುವ ದೇವತೆಗಳಿಂದ ನಾವು ತಿಳ್ಕೊಳ್ಬೇಕು. ನಮ್ಮ ಬುದ್ಧಿಶಕ್ತಿಯಿಂದ ನಾವು ಊಹೆ ಮಾಡ್ತಾ ಹೋದರೆ ಒಬ್ಬೊಬ್ಬರ ಬುದ್ಧಿಗೆ ಒಂದೊಂದು ರೀತಿ ತೋಚ್ತಾ ಹೋಗ್ತದೆ. ಅದರಿಂದ ಪರಮಾತ್ಮ ಹಿಂಗಿದ್ದಾನೆ ಅಂತ ನಮ್ಮ ಬುದ್ಧಿಯಿಂದ ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಇದ್ದಾನೆ ಅಂತಲೂ ಹೇಳ್ಬೋದು. ಇನ್ನೂ ಒಬ್ಬ ಹೆಚ್ಚಿನ ಬುದ್ಧಿವಂತ ಬಂದರೆ ಅವನಿಲ್ಲ ಅಂತಲೂ ತೋರಿಸಿಬಿಡ್ತಾನೆ ತನ್ನ ಬುದ್ಧಿಯಿಂದ. ಅವರವರ ಮೇಧಾಶಕ್ತಿ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳಿ ಯಮ ಹೇಳ್ತಾನೆ, ನಾನು ಪರಮಾತ್ಮನನ್ನು ಒಂದು ದೊಡ್ಡ ನಿಧಿ ಅಂತ ಭಾವಿಸಿದ್ದೇನೆ. ಆ ಪರಮಾತ್ಮನ ಸ್ವರೂಪ ಏನು ಅಂದರೆ ಶೇವಧಿರಿತ್ಯನಿತ್ಯಂ, ಒಂದು ನಿತ್ಯವಾದಂಥ ಒಂದು ಶಾಶ್ವತವಾದಂಥ ಆನಂದ ನಿಧಿ. ಪರಮಾತ್ಮ ಅಂದರೆ ಖರ್ಚಾಗದೇ ಇರತಕ್ಕಂಥ ಆನಂದ ನಿಧಿ. ಬೇರೆ ನಿಧಿಗಳೆಲ್ಲ ಕರಿಗೆ ಹೋಗ್ತಿರ್ತದೆ, ಪರಮಾತ್ಮ ಮಾತ್ರ ಆನಂದ ನಿಧಿಯಾಗಿದ್ದಾನೆ. ಯಾರಿಗೆ ಎಷ್ಟು ಪುರುಷಾರ್ಥ ಬೇಕಾದರೆ ಕೊಡ್ತಾನೆ. ಅದೇನು ಅವನಲ್ಲಿ ಕೊಟ್ಟು 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 ಖರ್ಚಾಗಿ ಹೋಯಿತು, ಇನ್ನು ದೇವ್ರಿಗೆ ಏನಿದೆ ನಾವು ದೇವ್ರ ಹತ್ರ ಹೋದರೆ ಅಂತ ಪ್ರಶ್ನೆ ಇಲ್ಲ. ಅವನು ಅಂಥ ಪುರುಷಾರ್ಥವನ್ನು ಕೊಡ್ತಕ್ಕಂಥ ನಿಧಿ ಅವನು. ಜ್ಞಾನಭಕ್ತಿಯಾದಿಗಳು ಇಲ್ಲದೇ ಇದ್ದವರಿಗೆ ಆ ಬ್ರಹ್ಮ ಸಿಗೋದಿಲ್ಲ. ಜ್ಞಾನಭಕ್ತಿಯಾದಿಗಳಿಂದ ಅವನನ್ನು ಪಡಿಬೇಕು. ಅಂಥ ಪರಮಾತ್ಮನ ಬಗ್ಗೆ ಯಥಾಮತಿ ತಿಳಿದಿದ್ದೇನೆ, ನಿನಗೆ ಹೇಳ್ತೇನೆ ಅಂತ ಯಮದೇವರು ಪ್ರಾರಂಭಿಸಿದ್ದಾರೆ.